ಖಂಡಿತವಾಗಿ ಆ ಬೆಟ್ಟ ನಿಮ್ಮ ಮುಂದೆ ಹೋಗಿ ಕರಗಿ ಹೋಗೋದೆಂಬುದನ್ನು ನೋಡುತ್ತೇವೆ. ಅಂದು ಜೆರುಬ್ಬಾಬೆಲನಿಗೆ ದೇವರು ಹೇಳ್ತಾನ, ಜೆರುಬ್ಬಾಬೆಲನೇ, ನೀನು ನಂಬುವುದಾದ್ರೆ ನಿನ್ನ ಮುಂದೆ ಕಾಣುತ್ತಿರುವಂತ ಈ ಬೆಟ್ಟ ನೆಲ ಸಮಾನವಾಗುವುದು. ಹಲ್ಲೆಲೂಯಾ. ನನ್ನ ಪ್ರಿಯ ಸಹೋದರಿ, ಇವತ್ತೆಷ್ಟೋ ಸೈತಾನನು ಎಷ್ಟೋ ಜನರಿಗೆ ಬೆಟ್ಟದಂತೆ ಸಮಸ್ಯೆಗಳನ್ನು ತಂದು ಹಾಕಿ ದೇವರಿಂದ ಬೇರ್ಪಡಿಸಬೇಕೆಂಬುದಾಗಿ ನಾನಾ ವಿಧದಿಂದ ಮನುಷ್ಯನನ್ನು ಶೋಧಿಸ್ತಾ ಇದ್ದೇನೆ. ಯಾವಾಗಲೂ ಗರ್ಜಿಸುವ ಸಿಂಹ ಉಪಾದಿಯಲ್ಲಿ ಯಾರನ್ನು ನುಂಗಲಿ, ಯಾರನ್ನು ಬಿಡಲಿ ಎಂಬುದು ಸೈತಾನನು ಸಮಸ್ಯೆಗಳು ತಂದು ಹಾಕಿ ಆತನು ಮನುಷ್ಯನನ್ನು ಕುಗ್ಗಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಆದರೆ ದೇವರು ವಾಕ್ಯದಲ್ಲಿ ನೋಡ್ತೇನೆ, ನೀನು ನಂಬಿಕೆಯಿಂದ ನಿನ್ನ ಸಮಸ್ಯೆಗಳಿಗೆ ನೀನು ಮಾತಾಡುವುದಾದ್ರೆ ಖಂಡಿತವಾಗಿ ಆ ಸಮಸ್ಯೆದಿಂದ ನಿನಗೆ ಬಿಡುಗಡೆ ಮಾಡಲಿಕ್ಕೆ ಕರ್ತನು ಶಕ್ತನಾಗಿದ್ದೇನೆ. ವೀಕ್ಷಿಸುವಂತ ನಿಮ್ಮೆಲ್ಲರಿಗೂ ಕೂಡ ನಾನು ಕೇಳೋದೇನಂತಂದ್ರೆ, ಇವತ್ತು ನೀವು ಯಾವುದೇ ಸಮಸ್ಯೆಯಲ್ಲಿ ನೀವು ಹಾದು ಹೋಗ್ತಾ ಇರ್ಬೋದು, ದುಃಖದಲ್ಲಿರ್ಬೋದು, ಕಣ್ಣೀರಿನಲ್ಲಿರ್ಬೋದು, ಅಥವಾ ಯಾವುದೇ ಒಂದು ಬಂಧನಗಳಲ್ಲಿ ನೀವು ಬಂಧಿಸಲ್ಪಟ್ಟಿರುವುದು, ಆದ್ರೆ ನಂಬಿಕೆಯಿಂದ ಆ ಒಂದು ಸಮಸ್ಯೆಗೆ, ಆ ಬೆಟ್ಟ ಸಮಸ್ಯೆಗೆ ನೀವು ಮಾತಾಡುವಾಗ ಖಂಡಿತವಾಗಿ ದೇವರು ಆ ಬೆಟ್ಟವು ನಿಮ್ಮ ಮುಂದೆ ನೆಲ ಸಮಾನ ಮಾಡಲಿಕ್ಕೆ ಅದನ್ನು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಸಂಶಯ ಪಡದ ಹಾಗೆ ನಾವು ಪ್ರಾರ್ಥನೆ ಮಾಡುವಾಗ